ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವತ್ತಿನ ವೀಡಿಯೋ ಸ್ವಲ್ಪ ಲೆಂತಿ ಇರುತ್ತೆ. ವೀಡಿಯೋ ಎಲ್ಲಿಗೋ ಹೋಗ್ಬೇಕಿತ್ತು ಆಚೆ, ಸೊ ಹೇಳ್ತಾ ಹೋಗ್ತೀನಿ ಏನು ಅಂತ. ಸೊ ಈ ಬ್ಲಾಗ್ ಸ್ವಲ್ಪ ಲೆಂತಿ ಇರುತ್ತೆ. ನನ್ನ ತಮ್ಮ ಏನೋ ಪ್ರೋಟೀನ್ ಶೇಕ್ ಮಾಡ್ಕೊಬೇಕಂತಂದ್ರೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡವನೆ. ಹೋಗೋ ಮುಂಜಾನೆ ಎಲ್ಲ ರೆಡಿ ಮಾಡ್ಕೊಂಡು ಇಕ್ಕೊಂಬಿಟ್ಟವನೆ. ಸೊ ಏನೇನಂತ ಹೇಳ್ತೀನಿ. ವೆಯ್ಟ್ ಏನು ಮಾಡೋದು, ಒಂದು ಪ್ರೋಟೀನ್ ಶೇಕ್ ಮಾಡ್ತಾಯಿದ್ದಾನೆ ಅಂದರೆ ಸ್ವಲ್ಪ ಎನರ್ಜಿಟಿಕ್ ಅಂತ, ಒಂದು ಸ್ವಲ್ಪ ಎನರ್ಜಿಟಿಕ್ ಥರನೇ ಅಂದ್ಕೊಳ್ಳಿ. ಸೊ ಒಂದು ಮಿಕ್ಸಿ ಜಾರಲ್ಲಿ ಒಂದು ಬನಾನಾ, 1.5 ಬನಾನಾ, ನೆಕ್ಸ್ಟು ಓಟ್ಸು. ಎಷ್ಟು ಸ್ಪೂನ್ ಹಾಕಲಿ? ಸೊ 1.5 ಸ್ಪೂನ್ ಹಾಕಿದ್ದೀನಿ ಓಟ್ಸು. ಇಟ್ಸ್ ಮೇಡ್ ಬೈ ಹೋಲ್ ಗ್ರೇನ್. ಸೊ 1.5 ಸ್ಪೂನ್ ಹಾಕಿದ್ದೀನಿ. ಸೊ ನೆಕ್ಸ್ಟು ಏನು ಯೋಗ ಬಾರ್ ಹೈ ಪ್ರೋಟೀನ್ ಮಸಲ್ಸ್ ಅದು ಓಕೆನಾ. ಮ್ಯೂಸ್ಲಿ ಇದೆಷ್ಟು ಸ್ಪೂನ್ ಹಾಕಿ? 1 ಸ್ಪೂನ್ ಹಾಕಲಾ? ಸೊ ಈಗ 2 ಸ್ಪೂನ್ ಹಾಕ್ತಿದ್ದೀನಿ ಮ್ಯೂಸ್ಲಿದು. ಸೊ ನೋಡ್ತಾ ಇದ್ದೀರಿ ಗೈಸ್. ಓಕೆ. ಸೊ ನೆಕ್ಸ್ಟ್ ಮ್ಯಾಕ್ಸ್ ಪ್ರೋಟೀನ್ ಬಿಸ್ಕೆಟು, ವೀಟು. ಸೊ ಇದು ಮ್ಯಾಕ್ಸ್ ಪ್ರೋಟೀನ್ ಬಿಸ್ಕೆಟ್ ಹಾಕ್ತಿದ್ದೀನಿ, ಹೋಲ್ ಗ್ರೇನ್. ಬ್ರೇಕ್ಫಾಸ್ಟ್ ಥರ ಇದು, ಊಟ ಮಾಡಿದಂದರೆ ಇದು ಅದರ ಬ್ರೇಕ್ಫಾಸ್ಟ್ ಥರನೇ. ನಾನು ಸಮ್ಟೈಮ್ಸು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದಾನೆ ಗೈಸ್, ಇದೇ ತಿಂತಾ ಇರ್ತೀನಿ ನಾನು ಹೋಗಿ ಕೆಲಸದಲ್ಲಿದ್ದಾಗ. ಸೊ ಹಾಕಿದ್ದೀನಿ ಗೈಸ್. ಡೇಟ್ಸ್ ತೊಗೊಳ್ತಾ ಇದ್ದೀನಿ. ಎಷ್ಟು ಹಾಕಲಿ? ಸೊ ನೆಕ್ಸ್ಟ್ ಡೇಟ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಪೀನಟ್ ಬಟರ್. ಸೊ ಪೀನಟ್ ಬಟರ್ ಒಂದು ಫುಲ್ ಸ್ಪೂನ್ ಹಾಕ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಅದೇ ಬಂದು ಓಕೆ. ಸೊ 1 ಸ್ಪೂನ್ ಪೀನಟ್ ಬಟರ್ ತೊಗೊಂಡಿದ್ದೀನಿ. ಸೊ ನಾನು ಫಸ್ಟ್ ಟೈಮ್ ನಾನು ಇದ್ದೀನಿ. ಸೊ ಫೈನಲಿ ಪ್ರೋಟೀನ್ ಮ್ಯಾಚ್. ಪ್ರೋಟೀನ್ ಓಕೆ. ಪ್ರೀಮಿಯಮ್ ಗೋಲ್ಡ್ BMY. ಸೊ ಗೈಸ್ ನೋಡಿ, ಪ್ರೋಟೀನ್ ಪೌಡರ್ ಇಷ್ಟು ತೊಗೊತಾ ಇದ್ದೀನಿ, 1 ಸ್ಪೂನ್. ಓಕೆ, ಹಾಕ್ತಾಯಿದ್ದೀನಿ. ಓಕೆ, ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಗೋಡಂಬಿ, ದ್ರಾಕ್ಷಿ. ಓಕೆ, ನೆಕ್ಸ್ಟು ಹನಿ ಸ್ವಲ್ಪ ಕಾಣಿಸಿದೆಯಲ್ಲ. ರಾ ಮಿಲ್ಕ್ ನೋಡ್ತಿದ್ದೀರಲ್ಲ, ಇಷ್ಟು 1 ಕಪ್. ಓಕೆ. ಫೈನಲಿ ಶೇಕ್ ರೆಡಿ ಆಗಿದೆ. ಒಳ್ಳೆ ರಾಗಿ ನಡೀತಾ ಬಂದಿದೆ. ಫೈನಲಿ ಶೇಕ್ ಬಂತು. ಶೇಕ್ ಪುಷ್ಪಾವತಿ ಒಳ್ಳೆ ಗಂಜಿ ಥರ ಕುಡಿಬೇಕಷ್ಟೇ. ಬನಾನಾ, ಓಟ್ಸು, ಆಮೇಲೆ ಪೀನಟ್, ಹಂಗೆ ಫ್ಲೇವರ್ ಬರ್ತಾ ಇದೆ. ಸೂಪರ್ ಆಗಿದೆ ಮಾತ್ರ. ಸೊ ಆಚೆ ಕಡೆ ಹೋಗ್ತಾ ಇದ್ದೀನಿ ಗೈಸ್, ಎಲ್ಲಿ ಏನು ಅಂತ ಹೇಳ್ತಾ ಹೋಗ್ತೀನಿ. ಸೊ ಡ್ರೆಸ್ ಸೆಲೆಕ್ಷನ್ ಮಾಡ್ತಾಯಿದ್ದೆ. ಔಟ್ಫಿಟ್ಟು ನನಗೆ ಯಾಕೋ ಇದು ಓಕೆ ಅನಿಸಿಲ್ಲ. ಸೊ ಹಂಗಾಗಿ ನಾನು ಬರ್ಡೇ ಔಟ್ಫಿಟ್ಟೇ ಹಾಕ್ಕೊಂಡಿದ್ದೀನಿ. ಹೇಳ್ತಾ ಹೋಗ್ತೀನಿ. ಸರ್ಪ್ರೈಸಿಂಗ್ ಇಲ್ಲಿ ವ್ಲಾಗು, ಎಲ್ಲಿಗೆ ಏನು ಅಂತ ಹೇಳ್ತಾ ಹೋಗ್ತೀನಿ ಆನ್ ದ ವೇ. ಸೊ ರೆಡಿ ಆಗ್ತಿದ್ದೀನಿ ಗೈಸ್, ನೋಡ್ತಾ ಇದ್ದೀರಲ್ಲ. ದಿಸ್ ವಿಲ್ ಬಿ ದ ಡೈಲಿ ರೂಟೀನ್ ಆಫ್ ಮೈ ಲೈಫ್. ನಾನು ಎಲ್ಲೂ ಫೌಂಡೇಶನ್ ಏನು ಜಾಸ್ತಿ ಹಚ್ಕೊಂಡು ಹೋಗಲ್ಲ. ಕೆಲ್ಸಕ್ಕೆ ಹೋಗೋಕ್ಕಾದ್ರೆ, ಎಲ್ಲಾದರೂ ಹೋಗೋಕ್ಕಾದ್ರೆ ನಾನು ಎಲ್ಲೂ ಯಾವತ್ತೂ ಫೌಂಡೇಶನ್ ಹಚ್ಕೊಂಡು, ಏನಾದರೂ ಫಂಕ್ಷನ್ಸ್ ಇದ್ದರೆ, ಏನಾದರೂ ಆಚೆ ಹೋಗೋದಿದ್ರೆ, ಏನಾದರೂ ಸೆಲೆಬ್ರೇಷನ್ ಇದ್ದರೆ ಮಾತ್ರ ನಾನು ಫೌಂಡೇಶನ್ ಹಚ್ಕೊಂಡು ಹೋಗೋದು. ಸೊ ಯಾವ್ದಾದ್ರು ಇವೆಂಟ್ಸ್ ಇದ್ದರೆ ಮಾತ್ರ, ಇಲ್ಲಾಂದರೆ ನಾನು ಹಚ್ಕೊಳೋದೇ ಇಲ್ಲ ಅದು ಫೌಂಡೇಶನ್. ಇತ್ತೀಚೆಗೆ ಮೊನ್ನೆ ಜೂಡಿಯೋದಲ್ಲಿ ತೊಗೊಂಡಿದ್ದೆ, ಆಫರ್ ಬಿತ್ತು ಅಂತ. ಸೊ ಚೆನ್ನಾಗಿತ್ತಂತ ನಾನು ಬೈ ಮಾಡಿದೆ. ಸೊ ವೇಸ್ಟ್ ಮಾಡಬಾರ್ದು ಅಂತ ಹಚ್ಕೊತಾ ಇದ್ದೀನಿ ಅಷ್ಟೇ ಹೊತ್ತು. ನನಗೆ ಈ ಮೇಕಪ್ಪಲ್ಲೆಲ್ಲ ಏನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಚ್ಕೊಳೋದು, ರೆಡಿಯಾಗಿ ಹೋಗೋದು ಆ ಥರ ಎಲ್ಲ ನನಗೇನಿಲ್ಲ. ನ್ಯಾಚುರಲ್ ಆಗಿರಬೇಕು, ಸಿಂಪಲ್ಲಾಗಿ ಹೋಗ್ಬೇಕಂತಲೇ ನನ್ನ ಇದು ಪಾಲಿಸಿ ಅಷ್ಟೇ. ಸೊ ಹೋಗ್ತಾ ಇದ್ದೀನಿ ಆನ್ ದ ವೇ. ಹೇಳ್ತೀನಿ ನಿಮಗೆ ಎಲ್ಲಿ ಏನು ಅಂತ. ಸೊ ಸಿಗೋಣ. ಸೊ ನಿಮ್ಗೆ ಹೇಳ್ತಿದ್ನಲ್ಲ ಗೈಸ್, ಎಲ್ಲಿಗೆ ಏನು ಅಂತ. ಇವತ್ತು ನಮ್ಮ ಬಂಗಾರಿ ಬರ್ಡೇ ಇತ್ತು, ಜಾಹ್ನವಿದು. ಆ್ಯಕ್ಚುಲಿ ನಿನ್ನೆ ಇದ್ದಿದ್ದು. ಸೊ ಇವಾಗ ಬರ್ಡೇ ಮಾಡ್ತಿದ್ದೆ, ಯಾಕಂದರೆ ಅವ್ರು ನೆನ್ನೆಲ್ಲೋ ಆಚೆ ಹೋಗಿದ್ರು, ಊರಿಗೆ ಹೋಗಿದ್ರು.
ಸೊ ಹಂಗಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ನಮಗೋಸ್ಕರ ಅವರು ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ತಾರೆ. ಸೊ ಹೋಗ್ತಾ ಇದ್ದೀನಿ ಆನ್ ದ ವೇ, ಇನ್ನೊಂದು ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಗಿಫ್ಟ್ ಬೈ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನನ್ನ ತಮ್ಮ ಇಬ್ಬರು ಸೇರಿ. ಪಾಕೆಟ್ ಮನಿಯಿಂದ ಒಂದು ಗಿಫ್ಟ್ ಇಸ್ಕೊಂಡಿದ್ದೀವಿ. ಎಷ್ಟು ಖುಷಿ ಆಗ್ತಿದೆ. ಸೆಲ್ಫ್ ಓನಿಂಗ್ಸಿಂದ ನಾವು ಒಂದು ಗಿಫ್ಟ್ ಕೊಟ್ಟಿದ್ದೇನೆ ಅಂತ ತುಂಬಾ ಖುಷಿ ಆಗ್ತಿದ್ದೆ. ಎಷ್ಟು ಖುಷಿ ಅಂದರೆ ಡೇ ವಿಲ್ ಬಿ ಸ್ಪೆಷಲ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ಹೋಗ್ತಾ ಇದ್ದೀನಿ. ಸೊ ಅಲ್ಲೇ ಅವ್ರ ಲೊಕೇಶನ್ಗೆ ರೀಚ್ ಆಗದೆ ಹೋಗ್ತಾ ಇದ್ದೀನಿ ಆನ್ ದ ವೇ. ನಮ್ಮ ತಮ್ಮನಿಗೆ ಹೇಳಿ ಹಂಗೆ ಹೇಳ್ತಾ ಹೋಗ್ತಾ ಇದ್ದೆ, ಮನೆ ಹಿಂಗೆ ಕಟ್ಸ್ಬೇಕು ಹಿಂಗೆ ಕಟ್ಸ್ಬೇಕಂತ ಹಂಗೆ ತೋರಿಸ್ಕೊಂಡು. ಸೊ ಸಿಗೋಣ. ಸೊ ಫೈನಲಿ ರೀಚ್ ಆದ್ರಿ ನೋಡಿ. ನಾನು ಫೈನಲಿ ಸೊ ನಮ್ಮ ತಂದೆಗೆ ಫುಲ್ ಖುಷಿ ಆಗ್ಬಿಟ್ಟು ನಾವು ಹೋಗಿದ ತಕ್ಷಣ ಹಂಗೆ ಏನೂ ಪ್ಲ್ಯಾನ್ ಇರಲಿಲ್ಲ ಗೈಸ್, ಬಲೂನ್ ಹಾಕೋದು. ಸೊ ನಮ್ಮದೇ ಪ್ಲ್ಯಾನ್ ಇರಲಿದ್ದು ಈ ಥರ ಮಾಡಿಸ್ಬೇಕಂತ. ಸೊ ನಮ್ಮ ಬಂಗಾರಿನ ಕೇಳೋಣ ಹೆಂಗೆ ಏನು ನೋಡಿ. ಚಿಪ್ಸ್ ಹೋಗ್ಬಿಟ್ಟು ಅವಳ ಅಕ್ಕ ಥ್ಯಾಂಕ್ ಯು. ಟೈಮ್ ಆಗುತ್ತಿಲ್ಲ, ನೀವು ಆಫ್ ಮಾಡ್ಕೊಳ್ಳಿ. ಜನ ಇಲ್ಲೋಡು. ಸೊಗಸು ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ, ನೂರೊಂದು ನೆನಪು. ಫೈನಲಿ ತುಂಬ ಖುಷಿ ಆಯ್ತು ಗೈಸ್. ಅವ್ರ ಗಿಫ್ಟ್ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದರೆ ಒಂದ್ಸಲ ಎರಡು ಸಲ ಇಲ್ಲ ಹೇಳ್ತಾನೆ ಇದ್ದಾರೆ ಥ್ಯಾಂಕ್ಸ್ 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 ಅಂತ. ಅದು ಕೇಳಿ ಎಷ್ಟು ಖುಷಿ ಆಯಿತು. ಹಾಂ ಥ್ಯಾಂಕ್ ಯು ಲಿಖಿತ ಅಂತ ಹೇಳು. ಓಪನ್ ಮಾಡ್ತೀನಿ. ಥ್ಯಾಂಕ್ ಯು ಲಿಖಿತ. ವೆಲ್ಕಮ್ ಲಿಖಿತ ನನ್ನ ಪ್ರಾಣ ಹೋದ್ರು ನನ್ನ ಮಗಳು ಕೊಡ್ತೀನಿ ಅವತ್ತು ಅವಳ ಬರ್ತಡೇ ದಿವಸ. ನಮ್ಮಕ್ಕ ಅಂತ ಹೇಳು. ಲಿಖಿತ ನಮ್ಮಕ್ಕ ಅನ್ನು. ನಮ್ಮಕ್ಕ ಅನ್ನು. ಸೊ ನಾನು ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟಾಟಾ, ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.